ನಮಸ್ಕಾರ ಮತ್ತು ಅಧಿವೇಶನಕ್ಕೆ ಸ್ವಾಗತ. ಕೂದಲಿನ ಸ್ಟ್ರಾಂಡ್ ಟೆಸ್ಟ್ ರಾಸಾಯನಿಕ ಚಿಕಿತ್ಸೆಗಳನ್ನು ಕೈಗೊಳ್ಳುವ ಮೊದಲು ವ್ಯಕ್ತಿಯ ಕೂದಲಿನ ಸ್ಥಿತಿ ಮತ್ತು ಶಕ್ತಿಯನ್ನು ನಿರ್ಣಯಿಸಲು ವೃತ್ತಿಪರ ಹೇರ್ ಡ್ರೆಸ್ಸಸ್ ನಡೆಸುವ ಒಂದು ಮೂಲಭೂತ ವಿಧಾನವಾಗಿದೆ. ಈ ಪರೀಕ್ಷೆಯು ಕೂದಲಿನ ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಮತ್ತು ರಿಬಾಂಡಿಂಗ್ ಅಥವಾ ಕೂದಲಿಗೆ ಹಾನಿ ಉಂಟು ಮಾಡುವ ಯಾವುದೇ ಇತರ ರಾಸಾಯನಿಕ ಪ್ರಕ್ರಿಯೆಗಳಂತಹ ಚಿಕಿತ್ಸೆಗಳಿಗೆ ನಿರ್ಣಾಯಕವಾಗಿದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಸ್ಟ್ರಾಂಡ್ ಟೆಸ್ಟ್ ವಿಧಾನದ ಪ್ರಯೋಜನಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡುವುದು, ಹೇರ್ ಸ್ಟ್ರಾಂಡ್ ಟೆಸ್ಟ್ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಗುರುತಿಸುವುದು, ಹೇರ್ ಸ್ಟ್ರಾಂಡ್ ಟೆಸ್ಟ್ಗಾಗಿ ಕ್ಲೈಂಟ್ ಅನ್ನು ತಯಾರಿಸುವುದು ಮತ್ತು ಸ್ಟ್ರಾಂಡ್ ಟೆಸ್ಟ್ ವಿಧಾನವನ್ನು ನಿರ್ವಹಿಸುವುದು. ಹೇರ್ ಸ್ಟ್ರಾಂಡ್ ಟೆಸ್ಟ್. ಹೇರ್ ಡ್ರೆಸ್ಸಿಂಗ್ ಮತ್ತು ಕೂದಲಿನ ಆರೈಕೆಯಲ್ಲಿ ಕೂದಲಿನ ಉತ್ಪನ್ನಗಳ, ವಿಶೇಷವಾಗಿ ಕೂದಲು ಬಣ್ಣಗಳು ಮತ್ತು ರಾಸಾಯನಿಕ ಚಿಕಿತ್ಸೆಗಳ ಪರಿಣಾಮಗಳನ್ನು ನಿರ್ಣಯಿಸಲು ಹೇರ್ ಸ್ಟ್ರಾಂಡ್ ಟೆಸ್ಟ್ ಸಾಮಾನ್ಯವಾಗಿ ಬಳಸಲಾಗುವ ವಿಧಾನವಾಗಿದೆ. ಹೇರ್ ಸ್ಟ್ರಾಂಡ್ ಟೆಸ್ಟ್ ಅಲ್ಲಿ ಕೂದಲಿನ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಬ್ಯೂಟಿಷಿಯನ್ ಬಳಸಲು ಯೋಜಿಸಿರುವ ಪ್ರಾಡಕ್ಟ್ ಅಥವಾ ಟ್ರೀಟ್ಮೆಂಟ್, ಉದಾಹರಣೆಗೆ ಹೇರ್ ಡೈ, ಬ್ಲೀಚ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನು ಆ ಸಣ್ಣ ಭಾಗಕ್ಕೆ ನೀಡಲಾಗುತ್ತದೆ. ಇಡೀ ತಲೆಗೆ ಹಚ್ಚುವ ಮೊದಲು ಹೇರ್ ಪ್ರಾಡಕ್ಟ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನಿರ್ಣಯಿಸಲು ಹೇರ್ ಸ್ಟ್ರಾಂಡ್ ಅನ್ನು ಗಮನಿಸಲಾಗುತ್ತದೆ. ಸ್ಟ್ರಾಂಡ್ ಟೆಸ್ಟ್ ವಿಧಾನವನ್ನು ನಡೆಸುವ ಪ್ರಯೋಜನಗಳನ್ನು ಈಗ ನೋಡೋಣ. ಅಂತಿಮ ಫಲಿತಾಂಶವನ್ನು ಊಹಿಸುವುದು. ಹೇರ್ ಸ್ಟೈಲಿಸ್ಟ್ ಆಯ್ಕೆ ಮಾಡಿದ ಹೇರ್ ಕಲರ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನು ಕ್ಲೈಂಟ್ನ ಇಡೀ ತಲೆಗೆ ಹಚ್ಚುವ ಮುನ್ನ ಹೇಗೆ ಕಾಣುತ್ತದೆ ಎಂಬುದನ್ನು ನಿರ್ಣಯಿಸಲು ಸ್ಟ್ರಾಂಡ್ ಟೆಸ್ಟ್ ಸಹಾಯ ಮಾಡುತ್ತದೆ. ಇದು ಅನಪೇಕ್ಷಿತ ಕಲರ್ ಫಲಿತಾಂಶಗಳನ್ನು ತಪ್ಪಿಸಿ ಬೇಕಾದ ರೀತಿಯ ಹೊಂದಾಣಿಕೆಗಳನ್ನು ಅನುಮತಿಸುತ್ತದೆ. ಅನಪೇಕ್ಷಿತ ಫಲಿತಾಂಶಗಳನ್ನು ತಪ್ಪಿಸುವುದು. ಸ್ಟ್ರಾಂಡ್ ಟೆಸ್ಟ್ ಅನ್ನು ನಡೆಸುವ ಮೂಲಕ ಹೇರ್ ಪ್ರೊಫೆಷನಲ್ಸ್ ಅಸಮವಾದ ಕಲರ್ ವಿತರಣೆ ಅಥವಾ ಪ್ರಾಡಕ್ಟ್ ಮತ್ತು ಕೂದಲ ನಡುವಿನ ಅನಿರೀಕ್ಷಿತ ಪ್ರತಿಕ್ರಿಯೆ ಮುಂತಾದ ಸಮಸ್ಯೆಗಳನ್ನು ಅಥವಾ ಅನಪೇಕ್ಷಿತ ಫಲಿತಾಂಶಗಳನ್ನು ಗುರುತಿಸಬಹುದು. ಅಲರ್ಜಿಯ ಪ್ರತಿಕ್ರಿಯೆಗಳಿಗಾಗಿ ಪರಿಶೀಲಿಸುವುದು. ಹೇರ್ ಕಲರ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ಗೆ ಯಾವುದೇ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಪರೀಕ್ಷಿಸಲು ಸ್ಟ್ರಾಂಡ್ ಟೆಸ್ಟ್ ಸಮಯದಲ್ಲಿ ಪ್ಯಾಚ್ ಟೆಸ್ಟ್ ನಡೆಸುವುದು ಅತ್ಯಗತ್ಯ. ಇದು ಗ್ರಾಹಕರ ಸುರಕ್ಷತೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಚರ್ಮ ಅಥವಾ ನೆತ್ತಿಯ ಪ್ರತಿಕೂಲ ಪ್ರತಿಕ್ರಿಯೆಗಳನ್ನು ತಡೆಯುತ್ತದೆ. ಪ್ರಾಸೆಸಿಂಗ್ ಅವಧಿಯನ್ನು ನಿರ್ಣಯಿಸುವುದು. ಕೂದಲನ್ನು ಅತಿಯಾಗಿ ಪ್ರಾಸೆಸಿಂಗ್ ಮಾಡದೆ ಅಥವಾ ಹಾನಿಗೊಳಿಸಿದಂತೆ ಸ್ಟ್ರಾಂಡ್ ಟೆಸ್ಟ್ ಅಪೇಕ್ಷಿತ ಕಲರ್ ಅಥವಾ ಫಲಿತಾಂಶವನ್ನು ಸಾಧಿಸಲು ಬೇಕಾದ ಸೂಕ್ಷ್ಮ ಪ್ರಾಸೆಸಿಂಗ್ ಕಾಲಾವಧಿಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕೂದಲ ಹಾನಿಯನ್ನು ಕಡಿಮೆ ಮಾಡುವುದು. ಹೇರ್ ಸ್ಟೈಲಿಸ್ಟ್ಗೆ ಕಲರ್ ಅಥವಾ ಟ್ರೀಟ್ಮೆಂಟ್ಗಳಲ್ಲಿ ಬಳಸುವ ಕೆಮಿಕಲ್ಗಳಿಗೆ ಕೂದಲು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅಳೆಯಲು ಸ್ಟ್ರಾಂಡ್ ಟೆಸ್ಟ್ ಅನುಮತಿಸುತ್ತದೆ. ಕೂದಲು ದುರ್ಬಲ ಅಥವಾ ಹಾನಿಗೊಳಗಾದಂತೆ ಕಂಡುಬಂದರೆ ಫಾರ್ಮುಲೇಷನ್ ಅನ್ನು ಸರಿಹೊಂದಿಸಲು ಅಥವಾ ಸೌಮ್ಯವಾದ ವಿಧಾನವನ್ನು ಆಯ್ಕೆ ಮಾಡಲು ಇದು ಅವರಿಗೆ ಸಹಾಯ ಮಾಡುತ್ತದೆ. ಕಲರ್ನೊಂದಿಗೆ ಪ್ರಯೋಗ ಮಾಡುವುದು. ಹೊಸ ಕೂದಲಿನ ಕಲರ್ ಅನ್ನು ಪ್ರಯತ್ನಿಸಲು ಬಯಸುವ ಆದರೆ ಫಲಿತಾಂಶದ ಬಗ್ಗೆ ಅನಿಶ್ಚಿತವಾಗಿರುವ ಕ್ಲೈಂಟ್ಸ್ಗೆ ಸ್ಟ್ರಾಂಡ್ ಟೆಸ್ಟ್ ವಿಭಿನ್ನ ಛಾಯೆಗಳು ಮತ್ತು ಟೋನ್ಗಳನ್ನು ಪ್ರಯೋಗಿಸಲು ಸುರಕ್ಷಿತ ಮತ್ತು ನಿಯಂತ್ರಿತ ವಾತಾವರಣವನ್ನು ಒದಗಿಸುತ್ತದೆ. ಆತ್ಮವಿಶ್ವಾಸವನ್ನು ಗಳಿಸುವುದು. ಸ್ಟ್ರಾಂಡ್ ಟೆಸ್ಟ್ ಅನ್ನು ನಡೆಸುವ ಮೂಲಕ ಮತ್ತು ನಿರೀಕ್ಷಿತ ಫಲಿತಾಂಶಗಳನ್ನು ನೋಡುವ ಮೂಲಕ ಕೂದಲಿನ ಪ್ರೊಫೆಷನಲ್ಸ್ ತಮ್ಮ ಕಲರ್ ಆಯ್ಕೆಗಳು ಮತ್ತು ಅಪ್ಲಿಕೇಶನ್ ಟೆಕ್ನಿಕ್ಗಳಲ್ಲಿ ವಿಶ್ವಾಸವನ್ನು ಗಳಿಸುತ್ತಾರೆ, ಒಟ್ಟಾರೆ ಯಶಸ್ವಿ ಫಲಿತಾಂಶವನ್ನು ಖಾತ್ರಿಪಡಿಸಿಕೊಳ್ಳುತ್ತಾರೆ. ಕಾಲ ಮತ್ತು ಹಣವನ್ನು ಉಳಿಸುವುದು. ಸ್ಟ್ರಾಂಡ್ ಟೆಸ್ಟ್ ಕಲರ್ ತಿದ್ದುಪಡಿಗಳನ್ನು ತಡೆಗಟ್ಟುವ ಮೂಲಕ ಸಮಯ ಮತ್ತು ಹಣವನ್ನು ಉಳಿಸುತ್ತದೆ ಅಥವಾ ಪೂರ್ಣ ಅಪ್ಲಿಕೇಶನ್ ಸಮಯದಲ್ಲಿ ಅನಪೇಕ್ಷಿತ ಫಲಿತಾಂಶವು ಸಂಭವಿಸಿದಲ್ಲಿ ಅತಿಯಾದ ಹೇರ್ ರಿಪೇರ್ ಅಗತ್ಯವನ್ನು ತಪ್ಪಿಸುತ್ತದೆ. ಸ್ಟ್ರಾಂಡ್ ಟೆಸ್ಟ್ಗಳು ಸಾಮಾನ್ಯವಾಗಿ ಸುರಕ್ಷಿತ ಮತ್ತು ಪ್ರಯೋಜನಕಾರಿಯಾಗಿದ್ದರೂ ಅದನ್ನು ಕೆಲವು ಸಂದರ್ಭಗಳಲ್ಲಿ ಮಾಡಬಾರದು. ಅವುಗಳೆಂದರೆ ಅಲರ್ಜಿಯ ಇತಿಹಾಸ, ನೆತ್ತಿಯ ಕಿರಿಕಿರಿ ಅಥವಾ ಸೂಕ್ಷ್ಮತೆ, ಇತ್ತೀಚಿನ ಕೆಮಿಕಲ್ ಟ್ರೀಟ್ಮೆಂಟ್, ಕಳಪೆ ಸ್ಥಿತಿಯಲ್ಲಿ ಕೂದಲು, ಕೂದಲಿನ ಮೇಲೆ ಗೋರಂಟಿ ಅಥವಾ ಮೆಟಾಲಿಕ್ ಡೈಗಳು, ಚಿಕ್ಕ ಮಕ್ಕಳು, ಗರ್ಭಿಣಿಯರು ಮತ್ತು ವೈದ್ಯಕೀಯ ಸ್ಥಿತಿಗಳು. ಸ್ಟ್ರಾಂಡ್ ಟೆಸ್ಟ್ ಕಾರ್ಯವಿಧಾನದ ಅನಾನುಕೂಲಗಳು. ಹೇರ್ ಸ್ಟ್ರಾಂಡ್ ಟೆಸ್ಟ್ಗಳು ಹಲವಾರು ಪ್ರಯೋಜನಗಳನ್ನು ಹೊಂದಿದರೂ ಕೆಲವು ಅನಾನುಕೂಲತೆಗಳೊಂದಿಗೆ ಬರುತ್ತವೆ. ಈ ಕೆಲವು ಅನಾನುಕೂಲಗಳನ್ನು ನೋಡೋಣ.
ಸಮಯ ತೆಗೆದುಕೊಳ್ಳುತ್ತದೆ. ಹೇರ್ ಸ್ಟ್ರಾಂಡ್ ಟೆಸ್ಟ್ ಅನ್ನು ಮಾಡುವುದರಿಂದ ಒಟ್ಟಾರೆ ಹೇರ್ ಕಲರ್ ಅಥವಾ ಟ್ರೀಟ್ಮೆಂಟ್ ಪ್ರಕ್ರಿಯೆಗೆ ಅಧಿಕ ಸಮಯವನ್ನು ಸೇರಿಸಬಹುದು. ಆತುರದಲ್ಲಿರುವ ಅಥವಾ ತಮ್ಮ ಸಲೂನ್ ಭೇಟಿಗೆ ಸೀಮಿತ ಸಮಯವನ್ನು ಹೊಂದಿರುವ ಗ್ರಾಹಕರಿಗೆ ಇದು ವಿಶೇಷವಾಗಿ ತೊಡಕಾಗಿರುತ್ತದೆ. ಅಧಿಕ ವೆಚ್ಚ. ಕೆಲವು ಸಲೂನ್ಗಳು ಸ್ಟ್ರಾಂಡ್ ಟೆಸ್ಟ್ ಅನ್ನು ನಿರ್ವಹಿಸಲು ಹೆಚ್ಚಿನ ಶುಲ್ಕವನ್ನು ವಿಧಿಸಬಹುದು. ಇದು ಗ್ರಾಹಕರಿಗೆ ಅಧಿಕ ವೆಚ್ಚವಾಗಬಹುದು. ಸೀಮಿತ ಪ್ರತಿನಿಧಿತ್ವ. ಸ್ಟ್ರಾಂಡ್ ಟೆಸ್ಟ್ ಕೂದಲಿನ ಒಂದು ಸಣ್ಣ ಭಾಗಕ್ಕೆ ಮಾಡುವುದರಿಂದ ಇಡೀ ತಲೆಯ ಕೂದಲು ಕಲರ್ ಅಥವಾ ಟ್ರೀಟ್ಮೆಂಟ್ಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಇದು ಸಂಪೂರ್ಣವಾಗಿ ಪ್ರತಿನಿಧಿಸುವುದಿಲ್ಲ. ಕೂದಲಿನ ವಿವಿಧ ವಿಭಾಗಗಳಲ್ಲಿ ಫಲಿತಾಂಶದಲ್ಲಿ ವ್ಯತ್ಯಾಸಗಳಿರಬಹುದು. ಅಪೂರ್ಣ ಕಲರ್ ಪ್ರತಿನಿಧಿತ್ವ. ಸ್ಟ್ರಾಂಡ್ ಟೆಸ್ಟ್‌ನಲ್ಲಿ ಮೂಡಿಬಂದ ಕಲರ್ ಇಡೀ ತಲೆಯ ಮೇಲೆ ಮೂಡಿಬರುವ ಬಣ್ಣಕ್ಕಿಂತ ಭಿನ್ನವಾಗಿರಬಹುದು, ವಿಶೇಷವಾಗಿ ಕೂದಲನ್ನು ಈ ಹಿಂದೆ ಕಲರ್ ಮಾಡಿದ್ದರೆ ಅಥವಾ ಟ್ರೀಟ್ಮೆಂಟ್ ನೀಡಿದ್ದರೆ. ಸಂಭಾವ್ಯ ತಪ್ಪುಗಳು. ಸ್ಟ್ರಾಂಡ್ ಟೆಸ್ಟ್ ಅನ್ನು ಸರಿಯಾಗಿ ಅಥವಾ ನಿಖರವಾಗಿ ನಿರ್ವಹಿಸದಿದ್ದರೆ ಫಲಿತಾಂಶಗಳು ಅಂತಿಮ ಪರಿಣಾಮವನ್ನು ನಿಖರವಾಗಿ ಊಹಿಸುವುದಿಲ್ಲ. ಪೂರ್ಣ ಅಪ್ಲಿಕೇಶನ್ ಸಮಯದಲ್ಲಿ ಇದು ಅನಿರೀಕ್ಷಿತ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಅಲರ್ಜಿಯ ಪ್ರತಿಕ್ರಿಯೆಗಳು. ಸ್ಟ್ರಾಂಡ್ ಟೆಸ್ಟ್‌ನಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸುವುದು ಅತ್ಯಗತ್ಯವಾದರೂ ನೆಗೆಟಿವ್ ಸ್ಟ್ರಾಂಡ್ ಟೆಸ್ಟ್ ಫಲಿತಾಂಶದ ಹೊರತಾಗಿಯೂ ಕ್ಲೈಂಟ್ ಪೂರ್ಣ ಅಪ್ಲಿಕೇಶನ್ ಸಮಯದಲ್ಲಿ ಅಲರ್ಜಿಯ ಪ್ರತಿಕ್ರಿಯೆಯನ್ನು ಹೊಂದಲು ಸಾಧ್ಯವಿದೆ. ಈಗ ಹೇರ್ ಸ್ಟ್ರಾಂಡ್ ಟೆಸ್ಟ್ ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್‌ಗಳನ್ನು ನೋಡೋಣ. ನಿಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಮೆಟೀರಿಯಲ್ಸ್‌ಗಳು ಬೇಕಾಗುತ್ತವೆ. ಟೈಮರ್, ಮಿಕ್ಸಿಂಗ್ ಬೌಲ್, ಸ್ಪ್ರೇ ಬಾಟಲ್, ಸ್ಪ್ಯಾಚುಲಾ, ಸೆಟ್ಟಿಂಗ್ ಕ್ಲಿಪ್ಸ್, ಟೇಲ್ ಕೋಂಬ್, ಅಪ್ಲಿಕೇಶನ್ ಬ್ರಷ್, ಸಲೂನ್ ಗೌನ್, ಶ್ಯಾಂಪೂ, ಟವೆಲ್, ಕಂಡೀಷನರ್, ಗ್ಲವ್ಸ್, ಹತ್ತಿ, ಕ್ರೀಮ್, ರಿಲ್ಯಾಕ್ಸರ್, ಹೇರ್ ಫಾಯಿಲ್ ಸ್ಟ್ರಿಪ್. ಕಾರ್ಯವಿಧಾನವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಕೈಯನ್ನು ತೊಳೆಯಿರಿ ಮತ್ತು ಗ್ಲೌಸ್‌ಗಳನ್ನು ಹಾಕಿಕೊಳ್ಳಿ. ಮೊದಲನೆಯದಾಗಿ ಕ್ಲೈಂಟ್ ಅನ್ನು ಕುರ್ಚಿಯ ಮೇಲೆ ಆರಾಮವಾಗಿ ಕೂರಿಸಿ. ಕಾರ್ಯವಿಧಾನವನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್‌ನೊಂದಿಗೆ ಅವರ ಕೂದಲಿನ ಇತಿಹಾಸ, ಹಿಂದಿನ ಕೆಮಿಕಲ್ ಟ್ರೀಟ್ಮೆಂಟ್‌ಗಳು, ಅಲರ್ಜಿಗಳು ಮತ್ತು ಕಾರ್ಯವಿಧಾನದಿಂದ ಅವರು ಬಯಸಿದ ಫಲಿತಾಂಶಗಳನ್ನು ಅರ್ಥಮಾಡಿಕೊಳ್ಳಲು ಸಂಪೂರ್ಣ ಸಮಾಲೋಚನೆಯನ್ನು ನಡೆಸಿರಿ. ಕ್ಲೈಂಟ್‌ನ ಹೆಸರು, ಸಂಪರ್ಕ ಮಾಹಿತಿ, ಕೂದಲಿನ ಇತಿಹಾಸ, ಅಲರ್ಜಿಗಳು ಯಾವುದಾದರೂ ಇದ್ದರೆ ಮತ್ತು ಸ್ಟ್ರಾಂಡ್ ಟೆಸ್ಟ್‌ಗಳಿಗಾಗಿ ಬಳಸುತ್ತಿರುವ ನಿರ್ದಿಷ್ಟ ಪ್ರಾಡಕ್ಟ್ ಅನ್ನು ಒಳಗೊಂಡಂತೆ ಅವರ ವಿವರಗಳನ್ನು ದಾಖಲಿಸಿ. ಭವಿಷ್ಯದ ಉಲ್ಲೇಖಕ್ಕಾಗಿ ಈ ಮಾಹಿತಿಯು ಉಪಯುಕ್ತವಾಗಿರುತ್ತದೆ. ಹೇರ್ ಸ್ಟ್ರಾಂಡ್ ಟೆಸ್ಟ್ ಉದ್ದೇಶ ಮತ್ತು ಕಾರ್ಯವಿಧಾನದ ಬಗ್ಗೆ ಕ್ಲೈಂಟ್‌ಗೆ ತಿಳಿಸಿ. ಪ್ರಾಡಕ್ಟ್‌ಗೆ ಅವರ ಕೂದಲು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನಿರ್ಣಯಿಸಿ. ಇಡೀ ಅಪ್ಲಿಕೇಶನ್ನೊಂದಿಗೆ ಮುಂದುವರಿಯುವ ಮೊದಲು ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಎಂದು ವಿವರಿಸಿ. ಕ್ಲೈಂಟ್ ಹೇರ್ ಸ್ಟ್ರಾಂಡ್ ಟೆಸ್ಟ್‌ಗೆ ಒಳಗಾಗಲು ತಿಳಿದು ಸಮ್ಮತಿ ನೀಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ಕಿವಿಯೋಲೆಗಳನ್ನು ಬಿಚ್ಚಿಡಲು ಕ್ಲೈಂಟ್‌ಗೆ ಹೇಳಿ. ಕ್ಲೈಂಟ್‌ಗೆ ಸಲೂನ್ ಗೌನ್ ಅನ್ನು ತೊಡಿಸಿ. ಇದು ಅವರ ಇಡೀ ಬಟ್ಟೆಯನ್ನು ಆವರಿಸಿ ಕುತ್ತಿಗೆಗೆ ಆರಾಮವಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಅಧಿಕ ರಕ್ಷಣೆಯ ಪದರವನ್ನು ಒದಗಿಸಲು ಕ್ಲೈಂಟ್‌ನ ಕುತ್ತಿಗೆಯ ಸುತ್ತಲೂ ಟವೆಲ್ ಅನ್ನು ಹೊದಿಸಿ. ಈಗ ಹೇರ್ ಸ್ಟ್ರಾಂಡ್ ಟೆಸ್ಟ್ ವಿಧಾನವನ್ನು ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಹೇರ್ ಸ್ಟ್ರಾಂಡ್ ಅನ್ನು ತಯಾರಿಸಿ. ಹಂತ 2 ರಿಲ್ಯಾಕ್ಸರ್ ಅನ್ನು ಹಚ್ಚಿ. ಹಂತ 3 ಹೇರ್ ಸ್ಟ್ರಾಂಡ್ ಅನ್ನು ತೊಳೆಯಿರಿ. ಹಂತ 4 ಫಲಿತಾಂಶವನ್ನು ಹೋಲಿಕೆ ಮಾಡಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಕೂದಲನ್ನು ಬಾಚುವ ಮೂಲಕ ಪ್ರಾರಂಭಿಸಿ ಮತ್ತು ನಂತರ ಸೆಟ್ಟಿಂಗ್ ಕ್ಲಿಪ್‌ಗಳನ್ನು ಬಳಸಿ ಕೂದಲನ್ನು ಭಾಗಿಸಿ. ತಲೆಯ ಹಿಂಭಾಗದಲ್ಲಿರುವ ಕೂದಲಿನ ಅರ್ಧ ಇಂಚಿನ ಚದರ ಭಾಗವನ್ನು ಆಯ್ಕೆ ಮಾಡುವ ಮೂಲಕ ಪ್ರಾರಂಭಿಸಿ. ಈ ಪ್ರದೇಶವು ಸೂಕ್ತವಾಗಿದೆ, ಏಕೆಂದರೆ ಅದು ಹೆಚ್ಚು ಗೋಚರಿಸದೆ ಫಲಿತಾಂಶಗಳನ್ನು ನಿರ್ಣಯಿಸಲು ನಿಮಗೆ ಅನುಮತಿಸುತ್ತದೆ. ಇಲ್ಲಿದೆ ಒಂದು ಸಲಹೆ: ನೀವು ಪರೀಕ್ಷೆಗೆ ಬಳಸುವ ಹೇರ್ ಸ್ಟ್ರಾಂಡ್ ಸ್ವಚ್ಛವಾಗಿದೆ ಮತ್ತು ಯಾವುದೇ ಸ್ಟೈಲಿಂಗ್ ಉತ್ಪನ್ನಗಳು ಅಥವಾ ರೆಸಿಡ್ಯೂಯಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದುವರಿಯುವ ಮೊದಲು ಕೂದಲನ್ನು ಚೆನ್ನಾಗಿ ತೊಳೆಯಿರಿ ಮತ್ತು ಗಾಳಿಯಲ್ಲಿ ಒಣಗಲು ಬಿಡಿ. ಆಯ್ಕೆ ಮಾಡಿದ ಸ್ಟ್ರಾಂಡ್ ಕೆಳಗೆ ಫಾಯಿಲ್ ಅಥವಾ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪಟ್ಟಿಯನ್ನು ಇರಿಸಿ. ಈ ಪ್ರೊಟೆಕ್ಟಿವ್ ಲೇಯರ್ ರಿಲ್ಯಾಕ್ಸರ್ ಅನ್ನು ಹೊಂದಲು ಸಹಾಯ ಮಾಡಿ ಸುತ್ತಮುತ್ತಲಿನ ಕೂದಲಿನ ಮೇಲೆ ಪರಿಣಾಮ ಬೀರದಂತೆ ತಡೆಯುತ್ತದೆ. ಪರೀಕ್ಷೆಯನ್ನು ಮಾಡುವ ಕ್ಲೈಂಟ್‌ನ ನೆತ್ತಿಯ ಮೇಲೆ ಬ್ಯಾರಿಯರ್ ಕ್ರೀಮ್ ಅಥವಾ ಪೆಟ್ರೋಲಿಯಂ ಜೆಲ್ಲಿಯ ತೆಳುವಾದ ಪದರವನ್ನು ಹಚ್ಚಿ. ಇದು ರಿಲ್ಯಾಕ್ಸರ್ ಅನ್ನು ಚರ್ಮದ ಸಂಪರ್ಕಕ್ಕೆ ಬಂದು ಕಿರಿಕಿರಿಯನ್ನು ಉಂಟುಮಾಡುವುದನ್ನು ತಡೆಯಲು ಪ್ರೊಟೆಕ್ಟಿವ್ ಲೇಯರ್ ಅನ್ನು ಸೃಷ್ಟಿಸುತ್ತದೆ. ಅಪ್ಲಿಕೇಶನ್ ಮೊದಲು ತಯಾರಕರ ಸೂಚನೆಗಳನ್ನು ಅನುಸರಿಸಲು ಖಚಿತಪಡಿಸಿಕೊಳ್ಳಿ. ಶಿಫಾರಸು ಮಾಡಲಾದ ರೇಷಿಯೋಗಳನ್ನು ಮತ್ತು ಮಿಶ್ರಣ ಮಾರ್ಗಸೂಚಿಗಳನ್ನು ಅನುಸರಿಸಿ. ಆಯ್ಕೆ ಮಾಡಿದ ಸ್ಟ್ರಾಂಡ್‌ಗೆ ಮೆದುವಾಗಿ
ಮತ್ತು ಸಮವಾಗಿ ರಿಲ್ಯಾಕ್ಸರ್ ಅನ್ನು ಹಚ್ಚಿ. ನಿಖರವಾದ ಅಪ್ಲಿಕೇಶನ್ಗಾಗಿ ಬ್ರಷ್ ಅಥವಾ ಅಪ್ಲಿಕೇಟರ್ ಅನ್ನು ಬಳಸಿ. ಕೂದಲನ್ನು ಸಂಪೂರ್ಣವಾಗಿ ಲೇಪಿಸಲು ಕಾಳಜಿಯನ್ನು ತೆಗೆದುಕೊಳ್ಳಿ. ಸ್ಟ್ರಾಂಡ್ನ ಎಲ್ಲಾ ಭಾಗಗಳಿಗೂ ಪ್ರಾಡಕ್ಟ್ ಹಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಉತ್ತಮ ಅಭ್ಯಾಸ: ಕೂದಲನ್ನು ಸಂಪೂರ್ಣವಾಗಿ ಲೇಪಿಸಲು ಕಾಳಜಿ ವಹಿಸಿ. ಸ್ಟ್ರಾಂಡ್ನ ಎಲ್ಲಾ ಭಾಗಗಳಿಗೂ ಪ್ರಾಡಕ್ಟ್ ಹಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರಿಲ್ಯಾಕ್ಸರ್ನಿಂದ ಕೂದಲಿನ ಉಳಿದ ಭಾಗವನ್ನು ರಕ್ಷಿಸಲು ಸ್ಟ್ರಾಂಡ್ ಅನ್ನು ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಸ್ಟ್ರಿಪ್ನಿಂದ ಎಚ್ಚರಿಕೆಯಿಂದ ಮಡಿಸಿ. ಈ ಹಂತವು ಆಕಸ್ಮಿಕ ಸಂಪರ್ಕವನ್ನು ತಡೆಯುತ್ತದೆ ಹಾಗೂ ಆಯ್ಕೆ ಮಾಡಿದ ಸ್ಟ್ರಾಂಡ್ಗೆ ಮಾತ್ರ ಟ್ರೀಟ್ಮೆಂಟ್ ನೀಡಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಪ್ರಾಡಕ್ಟ್ ಸೂಚನೆಗಳಲ್ಲಿ ಸೂಚಿಸಿದ ಪ್ರಾಸೆಸಿಂಗ್ ಅವಧಿಗಾಗಿ ಟೈಮರ್ ಅನ್ನು ಹೊಂದಿಸಿ. ಸೂಚಿಸಿದ ಸಮಯದವರೆಗೆ ಅಥವಾ ಅಪೇಕ್ಷಿತ ಮಟ್ಟದ ರಿಲ್ಯಾಕ್ಸೇಷನ್ ಅನ್ನು ಸಾಧಿಸುವವರೆಗೆ ಸ್ಟ್ರಾಂಡ್ನಲ್ಲಿ ಪ್ರಕ್ರಿಯೆಗೊಳಿಸಲು ರಿಲ್ಯಾಕ್ಸರ್ ಅನ್ನು ಬಿಡಿ. ಎಚ್ಚರಿಕೆ: ಅತಿಯಾದ ಪ್ರಾಸೆಸಿಂಗ್ ಅನ್ನು ತಪ್ಪಿಸಲು ನಿಗದಿತ ಅವಧಿಯನ್ನು ಮೀರಬೇಡಿ. ಪ್ರಕ್ರಿಯೆಯ ಸಮಯ ಮುಗಿದ ನಂತರ ಸ್ಪ್ರೇ ಬಾಟಲಿನ ನೀರಿನಿಂದ ಸ್ಟ್ರಾಂಡ್ ಅನ್ನು ಚೆನ್ನಾಗಿ ತೊಳೆಯಿರಿ. ಕೂದಲಿನಿಂದ ರಿಲ್ಯಾಕ್ಸರ್ ಎಲ್ಲಾ ಅಂಶಗಳನ್ನು ತೆಗೆದುಹಾಕುವುದನ್ನು ಖಚಿತಪಡಿಸಿಕೊಳ್ಳಿ. ಅಧಿಕವಾದ ನೀರು ಮತ್ತು ರಿಲ್ಯಾಕ್ಸರ್ ಅನ್ನು ತೆಗೆದುಹಾಕಲು ಸ್ಟ್ರಾಂಡ್ ಅನ್ನು ನಿಧಾನವಾಗಿ ಟವೆಲ್ನಿಂದ ಒರೆಸಿ. ಟ್ರೀಟೆಡ್ ಸ್ಟ್ರಾಂಡ್ಗೆ ಮಾತ್ರ ಸ್ವಲ್ಪ ಶ್ಯಾಂಪೂವನ್ನು ಹಚ್ಚಿ ಕೂದಲಿನ ಮೂಲಕ ಶ್ಯಾಂಪೂ ಮಸಾಜ್ ಮಾಡಿ ಅದು ಸಂಪೂರ್ಣವಾಗಿ ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಟ್ರಾಂಡ್ ಅನ್ನು ಸ್ಪ್ರೇ ಬಾಟಲ್ನಿಂದ ತೊಳೆಯಿರಿ. ಅಗತ್ಯವಿದ್ದರೆ ಸ್ಟ್ರಾಂಡ್ ಸಂಪೂರ್ಣವಾಗಿ ಸ್ವಚ್ಛವಾಗುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಫಲಿತಾಂಶಗಳನ್ನು ನಿರ್ಣಯಿಸಲು ವರ್ಜಿನ್ ಹೇರ್ನ ಒಂದು ಭಾಗದೊಂದಿಗೆ ಟ್ರೀಟೆಡ್ ಸ್ಟ್ರಾಂಡ್ ಅನ್ನು ಹೋಲಿಕೆ ಮಾಡಿ. ಅಪೇಕ್ಷಿತ ಮಟ್ಟದ ರಿಲ್ಯಾಕ್ಸೇಷನ್ ಅನ್ನು ಸಾಧಿಸಲಾಗಿದೆಯೇ ಎಂದು ನಿರ್ಧರಿಸಲು ಈ ಹಂತವು ನಿಮಗೆ ಅನುಮತಿಸುತ್ತದೆ. ಕೂದಲಿನ ಸ್ಥಿತಿಯನ್ನು ವಿಶ್ಲೇಷಿಸಿ ವಿನ್ಯಾಸ, ಶಕ್ತಿ ಅಥವಾ ಒಟ್ಟಾರೆ ಆರೋಗ್ಯದಲ್ಲಿನ ಯಾವುದೇ ಬದಲಾವಣೆಗಳನ್ನು ಗಮನಿಸಿ. ಹಾನಿ, ಒಡೆಯುವಿಕೆ ಅಥವಾ ಅನಗತ್ಯ ಬಣ್ಣ ಬದಲಾವಣೆಗಳ ಯಾವುದೇ ಚಿಹ್ನೆಗಳಿಗಾಗಿ ಪರಿಶೀಲಿಸಿ. ನಿಮ್ಮ ನೋಟ್ಬುಕ್ ಅಥವಾ ಕ್ಲೈಂಟ್ ಫೈಲ್ನಲ್ಲಿ ಪರೀಕ್ಷಾ ಫಲಿತಾಂಶಗಳು ಮತ್ತು ನಿಮ್ಮ ಅಬ್ಸರ್ವೇಷನ್ಗಳನ್ನು ರೆಕಾರ್ಡ್ ಮಾಡಿ. ಈ ದಾಖಲೆಯು ಭವಿಷ್ಯದ ಚಿಕಿತ್ಸೆಗಳಿಗೆ ಉಲ್ಲೇಖವಾಗಿದ್ದು, ಕಾಲಾನಂತರದಲ್ಲಿ ಕ್ಲೈಂಟ್ನ ಕೂದಲಿನ ಆರೋಗ್ಯವನ್ನು ಟ್ರ್ಯಾಕ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಇಡೀ ಕೂದಲನ್ನು ಮಾಡುವ ಸಮಯದಲ್ಲಿ ಪರೀಕ್ಷಿಸಿದ ಸ್ಟ್ರಾಂಡ್ನ ಆಕಸ್ಮಿಕ ರೀಪ್ರಾಸೆಸಿಂಗ್ ಅನ್ನು ತಡೆಯಲು ಸ್ಟ್ರಾಂಡ್ಗೆ ಪ್ರೊಟೆಕ್ಟಿವ್ ಕ್ರೀಮ್ ಅನ್ನು ಧಾರಾಳವಾಗಿ ಹಚ್ಚಿ. ಈ ಪ್ರೊಟೆಕ್ಟಿವ್ ಲೇಯರ್ ಬ್ಯಾರಿಯರ್ ಆಗಿ ನಿಂತು ಪರೀಕ್ಷಿಸಿದ ಭಾಗವನ್ನು ರಕ್ಷಿಸುತ್ತದೆ. ಕ್ಲೈಂಟ್ನೊಂದಿಗೆ ಹೇರ್ ಸ್ಟ್ರಾಂಡ್ ಟೆಸ್ಟ್ ಫಲಿತಾಂಶಗಳನ್ನು ಹಂಚಿಕೊಳ್ಳಿ. ಅವರ ಕೂದಲಿನ ಗುಣಲಕ್ಷಣಗಳ ಆಧಾರದ ಮೇಲೆ ನೀವು ರಿಲ್ಯಾಕ್ಸರ್ ಟ್ರೀಟ್ಮೆಂಟ್ ಅನ್ನು ಹೇಗೆ ಹೊಂದಿಸುತ್ತೀರಿ ಎಂಬುದನ್ನು ವಿವರಿಸಿ. ಇದು ನಿಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತ ವಿಷಯಗಳೇನೆಂದರೆ: ಸ್ಟ್ರಾಂಡ್ ಪರೀಕ್ಷಾ ವಿಧಾನದ ಪ್ರಯೋಜನಗಳು ಮತ್ತು ಅನುಕೂಲಗಳನ್ನು ಪಟ್ಟಿ ಮಾಡಿ. ಕೂದಲಿನ ಸ್ಟ್ರಾಂಡ್ ಪರೀಕ್ಷೆಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಗುರುತಿಸಿ. ಹೇರ್ ಸ್ಟ್ರಾಂಡ್ ಪರೀಕ್ಷೆಗಾಗಿ ಗ್ರಾಹಕರನ್ನು ತಯಾರಿಸಿ ಮತ್ತು ಸ್ಟ್ರಾಂಡ್ ಪರೀಕ್ಷಾ ವಿಧಾನವನ್ನು ನಿರ್ವಹಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.